ಮೊದಲನೆಯ ಪ್ರಶ್ನೆ ಹೀಗಿದೆ: ರಟ್ಟ ಮಾರ್ತಾಂಡ ಈ ಅರಸನ ಬಿರುದಾಗಿದೆ. ರಟ್ಟ ಮಾರ್ತಾಂಡ ಎಂಬುದು ಅಮೋಘ ವರ್ಷ ನೃಪತುಂಗನ ಬಿರುದಾಗಿದೆ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಮೊದಲನೇ ಪಾಣಿಪತ್ ಕದನ ನಡೆದಿದ್ದು ಯಾರ ನಡುವೆ? ಬಾಬರ್ ಇಬ್ರಾಹಿಂ ಲೋಧಿ ನಡುವೆ, ಅಕ್ಬರ್ ಹೇಮು ನಡುವೆ, ಔರಂಗಜೇಬ ಮತ್ತು ಶಿವಾಜಿ ನಡುವೆ. ಇವರಾರೂ ಅಲ್ಲ. ಮೊದಲನೇ ಪಾಣಿಪತ್ ಕದನ ನಡೆದಿದ್ದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ. ದೊರೆ ಅಲೆಕ್ಸಾಂಡರ್ ಸಿಂಧೂ ನದಿ ತೀರಕ್ಕೆ ಬಂದ ವರ್ಷ ಯಾವುದು? ದೊರೆ ಅಲೆಕ್ಸಾಂಡರ್ ಸಿಂಧೂ ನದಿ ತೀರಕ್ಕೆ ಬಂದ ವರ್ಷ ಕ್ರಿಸ್ತಪೂರ್ವ 326. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಚೀನಾ ದೇಶದ ಯಾತ್ರಿಕ ಪಾಹಿಯಾನ ಭಾರತಕ್ಕೆ ಭೇಟಿ ನೀಡಿದಾಗ ಆಳುತ್ತಿದ್ದ ರಾಜ ಯಾರು? ಚಂದ್ರಗುಪ್ತ ಮೌರ್ಯ, ಅಶೋಕ, ಕನಿಷ್ಕ, ಚಂದ್ರಗುಪ್ತ ವಿಕ್ರಮಾದಿತ್ಯ. ಚೀನಾ ದೇಶದ ಯಾತ್ರಿಕ ಪಾಹಿಯಾನ ಭಾರತಕ್ಕೆ ಭೇಟಿ ನೀಡಿದಾಗ ಆಳುತ್ತಿದ್ದ ರಾಜ ಚಂದ್ರಗುಪ್ತ ವಿಕ್ರಮಾದಿತ್ಯ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಹರಪ್ಪ ನಗರವು ಈಗ ಪಾಕಿಸ್ತಾನದ ಲಾಹೋರ್ ಬಳಿ ಇದೆ, ಕರಾಚಿ ಬಳಿ ಇದೆ, ಪೇಶಾವರ್ ಬಳಿ ಇದೆ, ರಾವಂಡಿ ಬಳಿ ಇದೆ. ಹರಪ್ಪ ನಗರವು ಈಗ ಪಾಕಿಸ್ತಾನದ ಲಾಹೋರ್ ಬಳಿ ಇದೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಡಚ್ ಈಸ್ಟ್ ಇಂಡಿಯಾ ಕಂಪನಿ 1605ರಲ್ಲಿ ಭಾರತದಲ್ಲಿ ಮಳಿಗೆ ಸ್ಥಾಪಿಸಿದ ಸ್ಥಳ ಯಾವುದು? ಪುಲಿಕಾಟ್, ಸೂರತ್, ಮಚಲಿಪಟ್ಟಣ, ಕೊಚ್ಚಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿ 1605ರಲ್ಲಿ ಭಾರತದಲ್ಲಿ ಮಳಿಗೆ ಸ್ಥಾಪಿಸಿದ ಸ್ಥಳ ಮಚಲಿಪಟ್ಟಣ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ದೋಹಾ ಯಾವ ದೇಶದ ರಾಜಧಾನಿಯಾಗಿದೆ? ಮಾಲ್ಡೀವ್ಸ್, ಕತಾರ್, ಫಿಲಿಪೈನ್ಸ್, ಸೌದಿ ಅರೇಬಿಯಾ. ದೋಹಾ ಕತಾರ್ ದೇಶದ ರಾಜಧಾನಿಯಾಗಿದೆ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಇರುವ ಸ್ಥಳ ಯಾವುದು? ನ್ಯೂಯಾರ್ಕ್, ರೋಮ್, ವಿಯೆನ್ನಾ, ಲಂಡನ್. ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಇರುವ ಸ್ಥಳ ವಿಯೆನ್ನಾ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಕ್ರೋನ್ ಯಾವ ದೇಶದ ಕರೆನ್ಸಿಯಾಗಿದೆ? ಭಾರತ, ಸ್ವೀಡನ್, ಫ್ರಾನ್ಸ್, ಇರಾನ್. ಕ್ರೋನ್ ಯಾವ ದೇಶದ ಕರೆನ್ಸಿಯಾಗಿದೆ ಅಂದರೆ ಸ್ವೀಡನ್ ದೇಶದ ಕರೆನ್ಸಿಯಾಗಿದೆ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಭಾರತದ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆ ಎನ್ನುವುದರ ಮೂಲ ಯಾವುದು? ಮಂಡೂಕೋಪನಿಷತ್, ಭಗವದ್ಗೀತೆ, ವೇದೋಪನಿಷತ್, ರಾಮಾಯಣ. ಭಾರತದ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆ ಮಂಡೂಕೋಪನಿಷತ್ತದ ಮೂಲವಾಗಿದೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಪಂಪನು ಬರೆದ ಕೃತಿ ಯಾವುದು? ಅಜಿತ ಪುರಾಣ, ಶಾಂತಿ ಪುರಾಣ, ಆದಿಪುರಾಣ, ಮಲ್ಲಿನಾಥ ಪುರಾಣ. ಪಂಪನು ಬರೆದ ಕೃತಿ ಆದಿಪುರಾಣ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಗಾಂಧೀಜಿಯವರ ಆತ್ಮಚರಿತ್ರೆ ಹೆಸರು ಯಾವುದು? ಡಿಸ್ಕವರಿ ಆಫ್ ಇಂಡಿಯಾ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ರೋಷನ್ ಇನ್ ಇಂಡಿಯಾ, ವಿಂಗ್ಸ್ ಆಫ್ ಫೈರ್. ಗಾಂಧೀಜಿಯವರ ಆತ್ಮಚರಿತ್ರೆ ಹೆಸರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಪೆನ್ಸಿಲಿನ್ ಅನ್ನು ಕಂಡುಹಿಡಿದವರು ಯಾರು? ಅಲೆಕ್ಸಾಂಡರ್ ಗ್ರಹಾಂ ಬೆಲ್, ಅಲೆಕ್ಸಾಂಡರ್ ಪಾರ್ಕ್ಸ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಗ್ರೆಗೋರೋ ಮೆಂಡೆಲ್. ಪೆನ್ಸಿಲ್ ಅನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಪೆನ್ ಡ್ರೈವ್ ಎಂದು ಕರೆಯುವುದು ಯಾವುದನ್ನು? ಕಾರಿನಲ್ಲಿ ಕುಳಿತು ಡ್ರೈವ್ ಮಾಡುತ್ತಿರುವಾಗ ಬರೆಯುವಂಥ ಪೆನ್ನು. ಕಂಪ್ಯೂಟರ್ನಲ್ಲಿ ಉಪಯೋಗಿಸುವ ಹಾರ್ಡ್ವೇರ್. ಕ್ಯಾಲಿಫೋರ್ನಿಯಾದಲ್ಲಿರುವ ಒಂದು ರಸ್ತೆ. ಮೇಲಿನ ಯಾವುದೂ ಅಲ್ಲ.
ಪೆನ್ ಡ್ರೈವ್ ಎಂಬುದು ಒಂದು ಕಂಪ್ಯೂಟರ್ನಲ್ಲಿ ಉಪಯೋಗಿಸುವಂಥ ಹಾರ್ಡ್ವೇರ್ ಆಗಿದೆ. ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಕಳಸಾ ಬಂಡೂರಿ ಯಾವ ನದಿಯ ಉಪನದಿಯಾಗಿದೆ? ಕಳಸಾ ಬಂಡೂರಿ ಯಾವ ನದಿಯ ಉಪನದಿ? ಮಹಾನದಿ, ಮಹದಾಯಿ, ಘಟಪ್ರಭಾ, ಮಲಪ್ರಭಾ, ಕೃಷ್ಣಾ. ಕಳಸಾ ಬಂಡೂರಿ ಮಹದಾಯಿ ನದಿಯ ಉಪನದಿಯಾಗಿದೆ. ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್, ಮಹದಾಯಿ. ಸ್ಪರ್ಧಾ ಮಿತ್ರರೇ, ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ.